ವೀಕ್ಷಕರೇ ನಮಸ್ಕಾರ. ನಿಗಮ ಟಿವಿಯ ವಿಶಿಷ್ಟ ಚರ್ಚೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮೊಂದಿಗೆ ಇವತ್ತು KSRTC ನಿಗಮದ ಕನ್ನಡ ಪರ ಹೋರಾಟಗಾರರಾದಂತಹ ಶ್ರೀಯುತ KS ಪ್ರೀತಮ್ ಅವರು ಇವತ್ತು ಚರ್ಚೆಗೆ ಭಾಗವಹಿಸಕ್ಕೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು ಅಂತಂದ್ರೆ, ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC ನಿಮ್ಗೆಲ್ಲ ಗೊತ್ತಿರೋಂಥದ್ದೇ. ಇಡೀ ಇಂಡಿಯಾದಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ನಮ್ಮ ನಿಗಮ KSRTC 7 ರಾಜ್ಯಗಳನ್ನ ಮುಟ್ಟುತ್ತೆ. 7 ರಾಜ್ಯಗಳನ್ನ ಮುಟ್ಟುತ್ತೆ ಅನ್ನೋದಾದ್ರೆ ಆ ಎಲ್ಲಾ ಬಸ್ಗಳನ್ನ ಚಾಲಕರು, ಅದರಲ್ಲಿರುವಂತಹ ಕಂಡಕ್ಟರು ಮೂಲಭೂತರಾಗಿರ್ತಾರೆ. ಅಷ್ಟೂ ಜನನ್ನ ಒಂದು ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಆ ಮಾರ್ಗಗಳಲ್ಲಿ ಅವ್ರನ್ನ ಬಿಟ್ಟು ತಲುಪಿಸುವಂಥ ಕೆಲಸವನ್ನ ನಮ್ಮ ಚಾಲಕರಿಂದ, ನಮ್ಮ ಕಂಡಕ್ಟರ್ಗಳಿಂದ ಆಗುವಂಥ ಕೆಲಸ ಆಗಿದೆ. ಆದರೆ ಇವತ್ತು ಎಂಥ ಸ್ಥಿತಿಗೆ ತಲುಪ್ತಾ ಇದ್ದೀವಿ ಅಂದರೆ, ಇದೇ ಚಾಲಕರ ಮೇಲೆ ಹಾಗೂ ಕಂಡಕ್ಟರ್ಗಳ ಮೇಲೆ ದಿನೇ ದಿನೇ ಹಲ್ಲೆಗಳಾಗ್ತಾ ಇದೆ, ದೌರ್ಜನ್ಯಗಳು ನಡೀತಾ ಇದೆ. ಆದರೆ ಇದನ್ನ ಕೇಳುವಂಥವ್ರು ಯಾರೂ ಇಲ್ವಂತಾಗ್ತಾ ಇದೆ. ಯಾಕೆ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಮೇಲೆ, ಅದರಲ್ಲೂ ಚಾಲಕರು ಹಾಗೂ ಕಂಡಕ್ಟರ್ಗಳ ಮೇಲೆ ಈ ದೌರ್ಜನ್ಯ ನಡೀತಾ ಇದೆ ಅಂತ ಒಂದು ಚರ್ಚೆನ ಮಾಡೋಕ್ಕೋಸ್ಕರ ಇವತ್ತು ಇಲ್ಲಿ ಕೂತಿದ್ದೀವಿ. ಶುರು ಮಾಡೋಣ ಹಾಗಾದ್ರೆ. ಸರ್, ಮೊದಲಿಗೆ ನನ್ನ ಪ್ರಶ್ನೆ ಏನು ಅಂದರೆ, ಯಾಕೆ ನಮ್ಮ KSRTC ಬಸ್ನ ಚಾಲಕರು, ಕಂಡಕ್ಟರ್ಗಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ? ಏನ್ ಕಾರಣ ಇರ್ಬೋದು? ಇವತ್ತು ಕಾರಣ ಏನು ಅಂತ ಅಂದರೆ, ನಮ್ಮ ನಿರ್ವಾಹಕರು, ಚಾಲಕರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತದೆ. ಮಾತಾಡಬೇಕಾದ್ರೆ, ಟಿಕೆಟ್ ಕೊಡಬೇಕಾದ ಸಂದರ್ಭದಲ್ಲಿ ನಡೀತದೆ. ಅದು ಸಾಮಾನ್ಯ. ಆದರೆ ಅದನ್ನು ಅಲ್ಲೇ ಮಾಡುವ ಮಟ್ಟಿಗೆ ತಗೊಂಡೋಗ್ತಾ ಇದ್ದಾರೆ ಅನ್ನೋಂಥದ್ದು ಕೆಲವು ಕಿಡಿಗೇಡಿಗಳು. ನಮ್ಮ ಲಕ್ಷಾಂತರ ಜನ ನಮ್ಮ ಸಾರಿಗೆಯಲ್ಲಿ ಸಂಚಾರ ಮಾಡ್ತಾರೆ ಸುರಕ್ಷಿತವಾಗಿ. ಹೌದು. ನಮ್ಮ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ, ದೇಶದ ಸುರಕ್ಷಿತ ಸಾರಿಗೆ ಇದು ಅಂತೇಳಿ ಹೆಸರು ಮಾಡಿರೋಂಥ ಸಾರಿಗೆ. ಹೌದು. ಇದಕ್ಕೆ ಕಾರಣಕರ್ತರು ಯಾರಪ್ಪ ಅಂದರೆ, ನಮ್ಮ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗ, ಆಡಳಿತ ಮಂಡಳಿ. ಆದರೆ ಅಲ್ಲಿ ಪ್ರಯಾಣಿಕರು ಲಕ್ಷಾಂತರ ಜನ ಓಡಾಡ್ತಾರೆ. ಅದರಲ್ಲಿ ಕೆಲವರು, ಬೆರಳೆಣಿಕೆಯಷ್ಟು ಜನ, ಕೆಲವರು, ಆದರೂ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲೂ ಪರಭಾಷಿಕರು, ನೇರವಾಗಿ ಹೇಳ್ತಿದ್ದೀನಿ, ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಅನ್ನ ತಿನ್ನಲಿಕ್ಕೋಸ್ಕರ, ಇಲ್ಲಿ ದುಡಿಮೆ ಮಾಡಲಿಕ್ಕೋಸ್ಕರ ಬಂದಂಥವರು ನಮ್ಮ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡುವಂಥದ್ದು ಅತಿ ಹೆಚ್ಚು ನಡೀತಿರೋವಂಥದ್ದು. ಭಾಷಾ ವಿಚಾರವಾಗಿ ಬೆಂಗಳೂರಿನಲ್ಲಿ ಹಿಂದಿ ಮಾತಾಡು, ಇಂಗ್ಲೀಷ್ ಮಾತಾಡು. ಅದರಲ್ಲೂ ನಮ್ಮ ವೋಲ್ವೋ ಗಾಡಿಗಳಿದಾವಲ್ಲ, ಹೌದು, ಅದರಲ್ಲಿ ಒಂದಿಷ್ಟು ಹೊರಗಡೆಯಿಂದ ಬಂದಂಥವ್ರು, ITL ಕೆಲಸ ಮಾಡುವಂಥವ್ರು ಇವರು ಜಾಸ್ತಿ ಓಡಾಡ್ತಾರೆ. ಆ ಗಾಡಿಗಳಲ್ಲಿ ಓಡಾಡುವಂತಹ, ವೋಲ್ವೋ ಬಸ್ಗಳಲ್ಲಿ ಓಡಾಡುವಂಥವ್ರು ಪರಭಾಷಿಕರು, ಹೊರಗಡೆಯಿಂದ ಬಂದಂಥವ್ರು ಅಲ್ಲೇ ಮಾಡುವಂಥದ್ದು ಬೆಂಗಳೂರಲ್ಲಿ ಕಂಡು ಬರ್ತಾಯಿದೆ. ಆದರೆ ಇತ್ತೀಚೆಗೆ ಬೆಳಗಾವಿಲಿ, ಮೊನ್ನೆ ಹೌದು, ಬೆಳಗಾವಿಲಿ ಟಿಕೆಟ್ ಕೊಡಬೇಕಾದ್ರೆ ಒಂದಿಷ್ಟು ಅಲ್ಲಿಯ ಮರಾಠಿ ಭಾಷಿಕರು, ಇಲ್ಲೇ ಕರ್ನಾಟಕದಲ್ಲಿ ಜೀವನ ಮಾಡ್ತಿರುವಂಥವ್ರು ಮರಾಠಿ ಭಾಷಿಕರು, ನೀನು ಕನ್ನಡ ಮಾತಾಡಬೇಡ, ಮರಾಠಿ ಮಾತಾಡು ಅಂತೇಳಿ. ಇಲ್ಲಿ ಆಡಳಿತ ಭಾಷೆ ಕನ್ನಡ, ಕರ್ನಾಟಕದ ಆಡಳಿತ ಭಾಷೆ ಕನ್ನಡ, ನಮ್ಮ ಸಾರಿಗೆ ಸಂಸ್ಥೆಯ ಆಡಳಿತ ಭಾಷೆಯು ಕೂಡ ಕನ್ನಡವೇ ಆಗಿದೆ. ಹಾಗಾಗಿ ನಮ್ಮ ನಿರ್ವಾಹಕರು, ಚಾಲಕರು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋಂಥದ್ದು ಇಲ್ಲಿಯ ವಿಶೇಷ. ಮತ್ತು ನಮ್ಮ ಹಕ್ಕು, ನಮ್ಮ ಮಾತೃಭಾಷೆ ಮಾತಾಡೋವಂಥದ್ದು ನಮ್ಮ ಹಕ್ಕು. ಇಲ್ಲಿ ಆಡಳಿತ ಭಾಷೆ ಕನ್ನಡ, ಸಂಸ್ಥೆಯ ಆಡಳಿತ ಭಾಷೆಯು ಕನ್ನಡ ಆಗಿರೋದ್ರಿಂದ ನಾವು ಕನ್ನಡದಲ್ಲೇ ವ್ಯವಹರಿಸಬೇಕಾಗಿರೋಂಥದ್ದು ಕರ್ತವ್ಯ ನಮ್ಮದು, ನಮ್ಮ ನಿರ್ವಾಹಕರದು. ಹಾಗಾಗಿ ನಮ್ಮ ನಿರ್ವಾಹಕರು ಮೊನ್ನೆ ಬೆಳಗಾವಿಯಲ್ಲಿ ಮಹಾದೇವ್ ಅಂತೇಳಿ ಹಿರಿಯ ನಿರ್ವಾಹಕ, ಸುಮಾರು 51 ವರ್ಷ ಆಗಿದೆ, ಅಂಥವ್ರ ಮೇಲೆ ನೀವು ಹಲ್ಲೆ ಮಾಡಿದ್ದಾರೆ. ಏನಂತ, ನೀನು ಕನ್ನಡ ಮಾತಾಡಬೇಡ, ಮರಾಠಿ ಮಾತಾಡು ಅಂತೇಳಿ. ಆ ವಿಚಾರವಾಗಿ ಹಲ್ಲೆ ಆಗಿದೆ. ಅದು ಸುಮಾರು ಜನ, 8-10 ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಮೂಲ ಕಾರಣ ಈ ಜಗಳ ನಡೆಯೋದಕ್ಕೆ ಏನು ಅಂತ ಸರ್? ಮೂಲವಾಗಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ, ಅಲ್ಲಿ ನಿರ್ವಾಹಕರ ಮೇಲೆ ಒಂದು ಹಲ್ಲೆ ಆಗಿದೆ ಅನ್ನೋದಾದ್ರೆ ಅದು ಹೆಣ್ಮಕ್ಳಿಂದ ಶುರುವಾದಂಥದ್ದ, ಅಥವಾ ಕೆಲವು ಭಾಷಾ ಪ್ರಾಂತ್ಯವಾರು ಮುಖಾಂತರ ಇಟ್ಕೊಂಡು ಅವ್ರನ್ನ ಹಲ್ಲೆ ಮಾಡಿದ್ದಂತಹ ಸನ್ನಿವೇಶನ? ಅಲ್ಲಿ ಬೆಳಗಾವಿಯಲ್ಲಿ ಮರಾಠಿಗರು ನಿರಂತರವಾಗಿ ಖ್ಯಾತಿ ತೆಗಿತಾ ಇದ್ದಾರೆ. ಆದರೆ ಈ ಬಾರಿ ನಿರ್ವಾಹಕನ ಮೇಲೆ, ನಮ್ಮ KSRTCಯ ನಮ್ಮ ರಾಜ್ಯ ರಸ್ತೆ ಸಾರಿಗೆ ನಿರ್ವಾಹಕನ ಮೇಲೆ ಟಿಕೆಟ್ ಕೊಡೋ ವಿಚಾರವಾಗಿ ಚರ್ಚೆ ಆಗಿ ಅದು ಭಾಷಾ ವಿಚಾರವಾಗಿ ತಿರ್ಕೊಂಡಿದೆ. ಅವ್ರು ಹೇಳ್ತಾರೆ, ನೀವು ಕನ್ನಡದಲ್ಲಿ ಮಾತಾಡಬೇಡ,
ಮರಾಠಿಯಲ್ಲಿ ಮಾತಾಡು ಅಂತೇಳಿ. ಅದನ್ನ ಇವತ್ತಿಗೆ ಏನ್ ಮಾಡ್ತಿದ್ದಾರೆ, ಮತ್ತೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಅಂತೇಳಿ. ಅವರು ಸಹ ಏನು ಹಲ್ಲೆ ಮಾಡಿದಾರಲ್ಲ ನಮ್ಮ ನಿರ್ವಾಹಕನ ಮೇಲೆ, 51 ವರ್ಷದ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ರು. ಪಾಪ ಅವ್ರ ಕಣ್ಣಲ್ಲಿ ನೀರ, ಅವರು ನಮಗೆ ದಿಟ್ಟಿಸಿ ನೋಡಿದ್ರು ಅಂತೇಳಿ ಅದನ್ನ ತಿರುಚುವಂತ ಕೆಲಸವನ್ನ ಮಾಡಿದ್ದಾರೆ. ಹೆಣ್ಮಗು ಅದು ಮಾಡಿದ್ದಾರೆ. ಅದು ತಂದೆ ವಯಸ್ಸು, ಅದನ್ನ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಆ ರೀತಿ. ನಮ್ಮ ನಿರ್ವಾಹಕರು ಇವತ್ತಿನ ವ್ಯವಸ್ಥೆಯಲ್ಲಿ ಒತ್ತಡದ ಕೆಲಸ, ಹೌದು, ಆ ಸಂದರ್ಭದಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಹದೇವ್ ಅನ್ನೋಂಥವ್ರು 51 ವರ್ಷ, ಅವ್ರ ಬಗ್ಗೆ ನಮ್ಮ ಅದೇ ನಾನು 2-3 ಕಾಮೆಂಟ್ಗಳಲ್ಲಿ ನೋಡಿದೆ, ಫೇಸ್ಬುಕ್ಕಲ್ಲಿ ಯಾರೋ ಹಾಕಿದ್ರು, ಅದರ ಬಂದಿತ್ತು ಕಾಪಿ. ಅವರು ಭಾಳ ಒಳ್ಳೆ ಕಂಡಕ್ಟ್ರು, ನಾವು ಸುಮಾರು ವರ್ಷದಿಂದ ನೋಡ್ತಿದ್ದೀವಿ ಅಂತೇಳಿ ಅಲ್ಲಿ ಹೆಣ್ಮಗು ಒಬ್ಬರು ಬರೆದು ಹಾಕಿದ್ರು. ಅಂಥವ್ರ ಮೇಲೆ ಇವರು ಯಾವ ಆಧಾರದ ಮೇಲೆ ಈ ರೀತಿ ಫೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ತಿದ್ದಾರೆ, ಇದನ್ನ ನಾವು ಒಪ್ಪೋದಿಲ್ಲ. ಫೋಕ್ಸೋ ಕೇಸ್ ಹಾಕಿದಾರಾ ಸರ್? ಹೌದು, ನಮ್ಮ ಕಂಡಕ್ಟರ್ ಮೇಲೆ. ಹೌದು ಮೇಡಮ್. ಓ ದೇವ್ರೆ, ಹಾಗಾದ್ರೆ ಈ ತರ ವಿಚಾರಕ್ಕೆ ಫೋಕ್ಸೋ ಕೇಸ್ ಹಾಕ್ತಾರೆ ಅನ್ನೋದಾದ್ರೆ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ಕೆಲಸ ಮಾಡಕ್ಕಾದ್ರೂ ಯಾವ ಚಾಲಕರು ಯಾವ ಕಂಡಕ್ಟರ್ಗಳು ಮುಂದೆ ಬರ್ತಾರೆ ಸರ್ ಇನ್ಮೇಲೆ? ಹಾಗಾದ್ರೆ ನಮ್ಮ ವ್ಯವಸ್ಥೆಯ ಸೀಮಿತದಲ್ಲಿ ಅಲ್ಲಿದ್ದಂತಹ ಪೊಲೀಸ್ ಆಫೀಸರ್ಸ್ ಏನ್ ಮಾಡ್ತಾ ಇದ್ದಾರೆ? ಇಷ್ಟು ಚಿಕ್ಕ ವಿಷಯಕ್ಕೆ ಒಬ್ಬ ನಿರ್ವಾಹಕ ತನ್ನ ಮನೆ, ಮಕ್ಕಳು, ಮಡದಿನ ಬಿಟ್ಟು ಈ ಎಷ್ಟೋ ದೂರಗಳವರೆಗೂ ಜನಗಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಬರೋ ಕೆಲಸವನ್ನ ಅವನು ನಿರ್ಭಯವಾಗಿ ನಿರ್ಭೀತಿಯಿಂದ ಮಾಡ್ತಾ ಇದ್ದಾನೆ ಎನ್ನುವಾಗ, ಅವನು ತನ್ನ ಕಾಯಕವನ್ನ ತನ್ನದೇ ದೇವರು ಅಂತ ಮೆಚ್ಕೊಂಡು ಅವನು ಮಾಡ್ತಾ ಇದ್ದಾನೆ ಎನ್ನುವಾಗ ಅವನ ಮೇಲೆ ಫೋಕ್ಸೋ ಕೇಸ್ ಹಾಕ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿರುವ ಅಧಿಕಾರಿಗಳು, ಪೊಲೀಸ್ ಅವರು ಏನ್ ಮಾಡ್ತಾ ಇದ್ದಾರೆ? ಹಾಗೇನೆ ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯವರು, BMTC, KSRTC ನಿಗಮ ಮಂಡಳಿಗಳು ಏನ್ ಮಾಡ್ತಾ ಇದೆ? ಅಧಿಕಾರಿಗಳು ಯಾಕೆ ನಮ್ಮ ಒಂದು ಶಕ್ತಿಯಾಗಿ ನಿಲ್ತಿಲ್ಲ, ಅವರ ಕಡೆ ಒಂದು ಕಾನ್ಫಿಡೆನ್ಸ್ ಆಗಿ ನಿಲ್ತಿಲ್ಲ? ಯಾಕೆ ಎಲ್ಲ ಸಂಘ ಸಂಸ್ಥೆಗಳು, ಹೋರಾಟ ಪರ ನಿಗಮಗಳು ಅಥವಾ ಮಂಡಳಿಗಳು ಏನ್ ಮಾಡ್ತಾ ಇದೆ ಸರ್ ಇದ್ರ ಬಗ್ಗೆ? ದಾಖಲು ಮಾಡಿದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮನ್ನ ಹಿಂಗೆ ದಿಟ್ಟಿಸಿ ನೋಡ್ತಿದ್ದಾರೆ ಅಂತೇಳಿ. ಅದ್ರ ವಿರುದ್ಧವಾಗಿ ಇಡೀ ಕರ್ನಾಟಕದ ಜನ KSRTC ನೌಕರರು ಪರವಾಗಿ ನಿಂತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ್ ಗೌಡರು ಸಹ, ನೀವು ಚಿಂತೆ ಮಾಡಬೇಡಿ, ನೀವು ಸಾರಿಗೆ ನೌಕರು ಧೃತಿಗೆಡಬೇಡಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವು ನಿಮ್ಮ ಕೆಲಸ ನೀವು ಮಾಡಿ ಅಂತೇಳಿ ನಮಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಾರಾಯಣ್ ಗೌಡರು ಸಹ ಮಾಡಿದ್ದಾರೆ. ಇಡೀ ಕರ್ನಾಟಕ ಜನತೆ ನಮ್ಮ ಜೊತೆಗೆ ನಿಂತಿದೆ. ಅದ್ರ ಜೊತೆಗೆ ನಮ್ಮ ಸಾರಿಗೆ ಸಚಿವರನ್ನ ಮಾತಾಡ್ಕೊಂಡು ಬಂದೆ, ಭೇಟಿ ಮಾಡಿ ಮಾತಾಡಿಸಿ ಮನವಿ ಕೊಟ್ಟು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ನಿರ್ವಾಹಕನ ಮೇಲೆ ಫೋಕ್ಸೋ ಪ್ರಕರಣವನ್ನು ದಾಖಲೆ ಮಾಡಿಕೊಡ್ದು, ನೀವು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅವರು ಕೂಡ ಸ್ಪಂದಿಸಿದ್ದಾರೆ. ನಾನು ಅಲ್ಲಿ MD ಜೊತೆ ಮಾತಾಡಿದ್ದೀನಿ, ಕಮಿಷನರ್ಗೂ ಮಾತಾಡಿದ್ದೀನಿ. ಆ ರೀತಿ ಆಗ್ಲಿಕ್ಕೆ ನಾನು ತಡೆ ಮಾಡ್ತೀನಿ, ನಾನು ಫೋಕ್ಸೋ ಪ್ರಕರಣವನ್ನು ದಾಖಲಾಗಿ ರೀತಿ ನಾನು ನೋಡ್ಕೊಳ್ತೀನಿ ಅಂತೇಳಿ ಒಂದಿಷ್ಟು ಧೈರ್ಯ ತುಂಬಿ ನಮ್ಗೆ ಸಮಾಧಾನ ಮಾಡಿ ಕಳಿಸಿದ್ರು. ಯಾವುದೇ ಕಾರಣಕ್ಕೂ ಫೋಕ್ಸೋ ಪ್ರಕರಣ ದಾಖಲು ಮಾಡಿದ್ರೆ ನಮ್ಮ ನಿರ್ವಾಹಕರು, ಚಾಲಕರು ನಾವೆಲ್ಲ ಇಡೀ ರಾಜ್ಯದಲ್ಲಿ ಒಂದಾಗಿ ಒಂದು ಹೋರಾಟ ಮಾಡಲಿಕ್ಕೆ ತಯಾರಾಗ್ತೀವಿ. ಈ ರೀತಿ ನಮ್ಮ ನಿರ್ವಾಹಕರ ಮೇಲೆ, ಚಾಲಕರ ಮೇಲೆ ಇವತ್ತು ಆ ಮಹಾದೇವ್ ಅವ್ರಿಗೆ ಆಗಿದ್ರೆ ನಾಳೆ ಇನ್ನೊಬ್ಬ ವೆಂಕಟೇಶನ್ಗೋ, ಇನ್ನೊಬ್ಬ ಸುರೇಶನ್ಗೋ, ಇನ್ನೊಬ್ಬ ರಮೇಶನ್ಗೋ ಈ ರೀತಿ ಪ್ರಕರಣಗಳು ದಾಖಲಾಗುವಂತಹ ಕೆಲಸ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಒಂದಾಗುವಂತಹ ಸಂದರ್ಭ ಇದು. ಇಡೀ ಸಾರಿಗೆ ನೌಕರರು, ಸಮಸ್ತ ಸಾರಿಗೆ ನೌಕರರು, ನಿರ್ವಾಹಕರು, ಚಾಲಕರು, ತಾಂತ್ರಿಕ ಸಿಬ್ಬಂದಿಗಳು ಈಗಾಗಲೇ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ, ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಹ ಫೋಕ್ಸೋ ಪ್ರಕರಣವನ್ನು ನಮ್ಮ ನಿರ್ವಾಹಕರ ಮೇಲೆ ಕೈ ಬಿಡಬೇಕು, ದಾಖಲೆ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಹಾಗಾದ್ರೆ ಬರೀ ಕನ್ನಡ ಪರ ಹೋರಾಟಗಾರರು ಮಾತ್ರ ಇದಕ್ಕೆ ನಿಂತಿದ್ದಾರಾ? ಅಲ್ಲದೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲೇ ಎಷ್ಟೋ ಯೂನಿಯನ್ಗಳಿದೆ, ಅವರೆಲ್ಲ ಯಾಕೆ ಇದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ? ಯಾಕೆ ಈ ಒಂದು ದೌರ್ಜನ್ಯದ ಬಗ್ಗೆ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಿಲ್ಲ? ಹಾಗಾದ್ರೆ ಇಲಾಖೆಯಲ್ಲಿರುವಂತಹ, ನಮ್ಮ ಸಾರಿಗೆ ನಿಯಮಗಳಲ್ಲಿರುವಂತಹ ನಾಯಕರುಗಳು ಯಾರೂ ಸಹ ಚಕಾರ ಎತ್ತಿಲ್ಲ. ಇದು ಇಡೀ ನಮ್ಮ ಕಾರ್ಮಿಕ ವರ್ಗಕ್ಕೆ, ನಿಗಮದ ನೌಕರರಿಗೆ ಮಾಡ್ತಿರುವಂಥ ಅವಮಾನ, ಆಯ್ತಾ, ಅನ್ಯಾಯ. ಇವರೆಲ್ಲರೂ ಸಹ ಸಿಡಿದೆದ್ದು ಇವತ್ತು ನಿಂತ್ಕೋಬೇಕು ಒಂದಾಗಿ. ಒಬ್ಬ ನಿರ್ವಾಹಕನಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನಾವೆಲ್ಲ ಲೀಡರ್ಗಳು, ಎಲ್ಲ ನಾಯಕರುಗಳು ಒಂದಾಗಿ ಬರಬೇಕು.
ಅದೇ ಇವತ್ತು ಬೆಳಗಾವಿಲಿ ಚುನಾವಣೆ ಇದೆ, ಸಾರಿಗೆ ನಿಗಮದ ಸೊಸೈಟಿಯ ಚುನಾವಣೆ ಇದೆ ಅಂತೇಳಿ ಹೇಳಿದ್ರೆ ಒಂದು ಸೂಟ್ ಕೇಸ್ ತಗೊಂಡು ಹೊರಟ್ಬಿಡ್ತಾರೆ ಇವರೆಲ್ಲ. ಹೌದು, ಹಣ ಹಂಚಿ ಗೆದ್ದು ಬಂದ್ಬಿಡೋಣ ಹೋಗಿ ಸೊಸೈಟಿ ಅಲ್ಲಿ ಸದಸ್ಯರಿಗೆ ಅಂತೇಳಿ ಸೂಟ್ ಕೇಸ್ ತಗೊಂಡು ಹೋಗ್ತಾರೆ. ಆದ್ರೆ ಇವತ್ತು ಸಾರಿಗೆ ನಿಗಮದ ನೌಕರನಿಗೆ ಕನ್ನಡದ ವಿಚಾರದಲ್ಲಿ ಕನ್ನಡ ಮಾತಾಡಿದಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಯಾರೊಬ್ಬ ನಾಯಕರು ಸಹ ಬಂದಿಲ್ಲ. ಇವತ್ತು ನಾವು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕನ್ನಡ ಕೃಷಿ ಪ್ರತಿಷ್ಠಾನ ಸಂಘಟನೆ ವತಿಯಿಂದ ಏನು ಘಟನೆ ನಡೀತು ಆ ಸಂದರ್ಭದಿಂದಲೇ ನಾವು ಎಚ್ಚೆತ್ಕೊಂಡಿದ್ದೀವಿ. ನಾವು ಕರ್ನಾಟಕ ರಕ್ಷಣಾ ನಾರಾಯಣಗೌಡರ ಜೊತೆ ಅಲ್ಲಿಯ ಅವರು ಅಲ್ಲಿಯ ಬೆಳಗಾವಿಯಲ್ಲಿರುವಂತಹ ಕರವೇ ನಾಯಕರುಗಳ ಜೊತೆ ಅಲ್ಲಿಯ ಜಿಲ್ಲಾಧ್ಯಕ್ಷರ ಜೊತೆ ನಾರಾಯಣಗೌಡರು ಮಾತಾಡಿ ಆ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಆ ನೌಕರನಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣಾ ನಾರಾಯಣಗೌಡರು ಇವತ್ತು ನಮ್ಮ ಜೊತೆ ನಿಂತಿದ್ದಾರೆ. ಆದರೆ KSRTCಯ ಯಾವುದೇ ಒಬ್ಬ ನಾಯಕ ಇವತ್ತು ಬರಲಿಲ್ಲ. ಎಲ್ಲರೂ ಸಹ ರುಗ್ಗೊಚ್ಕೊಂಡು ಮಲಗಿದ್ದಾರೆ ಅನ್ಸುತ್ತೆ. ಇವತ್ತು ಭಾನುವಾರ ಬಾಡಿ ಊಟ ಮಾಡ್ತಾ ಇರ್ತಾರೆ, ಇವತ್ತು ಮಧ್ಯಾಹ್ನ ಆಯ್ತು ಅಂತ. ಈಗ ಒಬ್ಬ ಡಾಕ್ಟ್ರಿಗೆ ಹಾಸ್ಪಿಟ್ಲಲ್ಲಿ ಯಾರು ಏನಾದ್ರು ಮಾಡಿಬಿಟ್ರೆ, ಪೇಷಂಟು ಹೊಡೆದ್ಬಿಟ್ರೆ ಅವ್ರನ್ನ ತಗೊಂಡೋಗಿ ಒಳಗೆ ಹಾಕ್ತೀವಿ. ಹಾಗೆ ಕಾರ್ಯದಲ್ಲಿ ಇರುವಂತಹ ಪೊಲೀಸ್ ಆಫೀಸರ್ಸ್ಗಳಿಗೆ ಯಾರಾದರೂ ಏನಾದ್ರು ಹೊಡೆದ್ರೆ ಅವ್ರನ್ನ ತಗೊಂಡೋಗಿ ಒಳಗೆ ಹಾಕ್ತೀವಿ. ಇದು ಕಾನೂನು ಬಾಹಿರ ಅಂತ ಹೇಳಿ. ಹೀಗೆಲ್ಲ ಇರುವಾಗ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಒಬ್ಬ ಚಾಲಕ ಒಬ್ಬ ನಿರ್ವಾಹಕ ಕೆಲಸ ಮಾಡೋ ಸಮಯದಲ್ಲಿ ಅವ್ರ ಮೇಲೆ ದೌರ್ಜನ್ಯ ನಡೆದಾಗ ದೌರ್ಜನ್ಯ ಮಾಡಿದವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳುವಂತಹ ಕಾಯ್ದೆ ನಮ್ಮಲ್ಲಿಲ್ವಾ? ಅಷ್ಟೇ ಅಲ್ಲ ಸರ್, ನಮ್ಮ ಈ ಬ್ಯಾಂಗ್ಳೂರ್ ಸಿಟಿನಲ್ಲೂ ಎಷ್ಟೋ ಸರಿ ನಾವು ಕಣ್ಣಾರ ನೋಡಿರ್ತೀವಿ. ಕಂಡಕ್ಟರ್ಗಳಿಗಿರ್ಬೋದು, ಡ್ರೈವರ್ಗಳಿಗಿರ್ಬೋದು, ಎಷ್ಟೋ ಸರಿ ತುಂಬ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈದು ಹೋಗುವಂತಹ ನಿದರ್ಶನಗಳು ತುಂಬ ಇದೆ, ತುಂಬ ನಡೀತಾನೆ ಇದೆ. ಅದರಲ್ಲೂ ಯುವಕರುಗಳು ಕೆಲವರಂತೂ ಕುಡಿದ ಜ್ಞಾನದಲ್ಲೋ ಅಥವಾ ಇನ್ನೇನೋ ಒಂಚೂರು ಸ್ಪೀಡಾಗಿ ಮುಂದಕ್ಕೆ ಹೋದರೂ ಕೂಡ ಇಳಿದು ಬಂದು ಆ ಬಸ್ಸನ್ನು ಏಟ್ ಮಾಡುವಂಥದ್ದು, ಗಾಜನ್ ಪುಡಿ ಮಾಡುವಂಥದ್ದು, ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಮಾತಾಡುವಂತಹ ಪದ್ಧತಿ ನಮ್ಮಲ್ಲಿ ನಡೀತಾ ಇದೆ. ಹಾಗಾದರೆ ಇವರನ್ನ ರಕ್ಷಿಸುವಂಥದ್ದು, ನಮ್ಮ ಡ್ರೈವರ್ಗಳನ್ನ ಕಂಡಕ್ಟರ್ಗಳನ್ನ ರಕ್ಷಿಸುವಂತಹ ಕಾಯ್ದೆ, ಆ ನ್ಯಾಯ ನಮ್ಮಲ್ಲಿ ಯಾಕಿಲ್ಲ? ನಾನು ಅದನ್ನೇ ಹೇಳ್ತಿರೋದು. ಈ ರೀತಿ ರಕ್ಷಣೆ ಆಗಬೇಕು ಅಂತ ಅಂದರೆ ಸಾರಿಗೆ ನೌಕರರ ಸಂರಕ್ಷಣಾ ಕಾಯ್ದೆ ಅಂತೇಳಿ ಒಂದು ಯೋಜನೆ ಜಾರಿ ಮಾಡಬೇಕು. ಕಾಯ್ದೆಯನ್ನು ಜಾರಿ ಮಾಡಬೇಕು. ಜಾರಿ ಮಾಡಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಹೌದು, ಪ್ರಯಾಣಿಕರಿಗೆ, ನಾಡಿನ ಜನತೆಗೆ, ಹೊರಗಡೆಯಿಂದ ಬಂದ ಪರಭಾಷಿಕರಿಗೆ ಹೌದು ಒಂದು ಸಂದೇಶ ಕೊಡಬೇಕು, ಜಾಗೃತಿ ಮೂಡಿಸ್ಬೇಕು. ಮಾಧ್ಯಮಗಳ ಮುಖೇನೋ ಅಲ್ಲ ನಮ್ಮ ಬಸ್ಗಳಲ್ಲಿ ಸ್ಟಿಕ್ಕರ್ ಅಂಟಿಸೋ ಮುಖೇನೋ. ಹೌದು, ಯಾರಾದರೂ ಸಾರಿಗೆ ನೌಕರರಿಗೆ ಹಲ್ಲೆ ಮಾಡಿದ್ರೆ, ಜಗಳ ಮಾಡಿದ್ರೆ, ಗಲಾಟೆ ಮಾಡಿದ್ರೆ, ಕೈ ಮಾಡಿದ್ರೆ ನಿಮಗೆ ಪರಪ್ಪನ ಅಗ್ರಹಾರನೇ ಗತಿ. ಹೌದು, ಅಲ್ಲಿ ಮುದ್ದೆ ಮುರಿಬೇಕು, ಕಂಬಿ ಎಣಿಸುವಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ ಸರ್ಕಾರ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಅದರಲ್ಲೂ ಪರಭಾಷಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಇಲ್ಲಿ ಬದುಕಲಿಕ್ಕೆ ಬಂದಿದ್ದೀರಿ, ಜೀವನ ಕಟ್ಕೊಳ್ಲಿಕ್ಕೆ ಬಂದಿದ್ದೀರಿ, ಇಲ್ಲಿ ಭಾಷೆಯನ್ನು ಕಲಿತು ಇಲ್ಲ ಸಂಸ್ಕೃತಿಯನ್ನು ಗೌರವಿಸ್ಬೇಕು, ಇಲ್ಲಿ ಭಾಷೆಯನ್ನು ಕಲಿಬೇಕು, ನೀವು ಕನ್ನಡದಲ್ಲಿ ಮಾತಾಡಬೇಕು. ಅದನ್ನು ಬಿಟ್ಟು ನೀವೇ ನಿಮ್ಮ ಭಾಷೆಯಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಹೌದು. ಇವತ್ತು ಕರ್ನಾಟಕ ಏನು ತೋಟತಪ್ಪನ ಛತ್ರನ? ಬರೀ ಮಾತಾಡಿ ಅಂತೇಳಿ ಅಲ್ಲ, ಅಲ್ಲೇ ಮಾಡುವಂಥದ್ದು ಇಂಥ ಹೀನ ಕೃತ್ಯಕ್ಕೆ ಒಂದು ತಿಲಾಂಜಲಿ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಬೇಕು. ಪ್ರಯಾಣಿಕರೇ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ. ಸಾರಿಗೆ ನಿಗಮದ ಬಸ್ಗಳು ನಿಮ್ಮವೇ, ಪ್ರಯಾಣಿಕರ ಬಸ್ಗಳು ನಿಮ್ಮ ಹಣದಲ್ಲಿ ಓಡಾಡ್ತಿರೋಂಥದ್ದು, ನಿಮ್ಮ ಹಣದಲ್ಲಿ ನಿಗಮದ ನೌಕರರಿಗೆ ಸಂಬಳ ಕೊಡ್ತಿರೋಂಥದ್ದು. ಹಾಗಾಗಿ ನಾವು ನಿರ್ವಾಹಕರು, ಚಾಲಕರು, ನಾವು ಸಿಬ್ಬಂದಿಗಳು ಹೇಳ್ತೀವಿ ಪ್ರಯಾಣಿಕರೇ ದೇವರು ಅಂತ ಹೇಳ್ತೀವಿ. ಹಂಗಂತೇಳಿ ನೀವು ದೇವರು ಅಂತೇಳಿ ದಯಮಾಡಿ ಈ ರೀತಿ ಸಂದರ್ಭದಲ್ಲಿ ಅಲ್ಲೇ ಆಗುವಂತಹ ಜಗಳ ಆಗುವಂತಹ ಸಂದರ್ಭದಲ್ಲಿ ದೇವ್ರ ಥರ ಕೂತ್ಕೋಬೇಡಿ. ದಯಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ನೌಕರ ಜೊತೆಗೆ ನೀವು ಸಹ ಪ್ರಯಾಣಿಕರು ನಿಂತ್ಕೋಬೇಕು, ಅವರಿಗೆ ಬೆಂಬಲಿಸುವಂತ ಕೆಲಸವನ್ನ ಮಾಡಬೇಕು. ಈಗ ಸಾರಿಗೆ ಸಚಿವರು ಅವರ ಕಡೆಯಿಂದ ಏನು ಸಾಧ್ಯನೋ ನಾನು ಸಕಾರಾತ್ಮಕವಾಗಿ ಇದ್ರ ಬಗ್ಗೆ ನಡ್ಕೊಂತೀನಿ ಅಂತ ಹೇಳಿದ್ದಾರೆ. ಅದು ನಿಜವಾಗ್ಲೂ ಶ್ಲಾಘನೀಯ. ಹಾಗೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು, ಯೂನಿಯನ್ ಅಲ್ಲಿರುವಂತಹ ಮುಖಂಡರು, ಇವರ ಪಾತ್ರ ಏನಿದೆ ಇದರಲ್ಲಿ? ಮೇಡಮ್ ಅವರೇ, ಅವರು ಘಟನೆ ಆದ ಸಂದರ್ಭದಲ್ಲೇನೆ ತತ್ಕ್ಷಣ ಎಚ್ಚೆತ್ಕೊಂಡು ನಮ್ಮ ನೌಕರನಿಗೆ ಅನ್ಯಾಯ ಆಗಿದೆ ಅಂತೇಳಿ ಅದೇ ಸಂದರ್ಭದಲ್ಲಿ ಖಂಡಿಸ್ಬೇಕಾಗಿತ್ತು. ಆದ್ರೆ ಆ ಕೆಲಸ ಮಾಡಲಿಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೀನಿ,
ಈ ಕಾನೂನು ತರಲಿಕ್ಕೆ ಸಾರಿಗೆ ನೌಕರರ ಸಂರಕ್ಷಣಾ ಕಾಯ್ದೆಯನ್ನು ತರಲಿಕ್ಕಾದ್ರೂ ಸರ್ಕಾರದ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನು ನಿಗಮದ ಮುಖಂಡರುಗಳು ಮಾಡಬೇಕು, ನಾಯಕರುಗಳು ಮಾಡಬೇಕು. ಅದ್ರ ಜೊತೆಗೆ ಅಧಿಕಾರಿಗಳು ಸಹ ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಈ ಥರದ ಘಟನೆಗಳು ನೂರಾರು ನಡೆದಿದೆ ಸರ್. ಈಗಷ್ಟೇ ಮಾಯದೆ ಹಸಿಯಾಗಿರುವಂತಹ ದೃಶ್ಯಗಳು ನಮ್ಮ ಕಣ್ಮುಂದೆ ಇದೆ. ವೈಟ್ ಫೀಲ್ಡ್ನಲ್ಲಿ ಒಂದು ದೌರ್ಜನ್ಯ ನಡೀತು, ಹಾಡು ಹಗಲೇ ನಡೆದಿರುವಂತಹ ದೌರ್ಜನ್ಯ. ಅವನನ್ನ ಚೂಪಾದ ವಸ್ತುವಿನಿಂದ ತಿವಿದು ನಿರ್ವಾಹಕನನ್ನ ಬ್ಲಡ್ಡು ರಕ್ತ ಸೋರ್ತಾ ಇದೆ. ಎಲ್ಲರೂ ಸುಮ್ಮನಿದ್ದಾರೆ, ವೈರಲ್ ಆಗ್ತಾ ಇದೆ ವಿಡಿಯೋ, ಕಣ್ಮುಂದೆ ನಾವು ನೋಡಿದೀವಿ. ಅವನು ಸಾಯೋ ಬದುಕುವ ಸ್ಥಿತಿಯಲ್ಲಿ ನರಳಾಟ ಆಡ್ತಾ ಇದ್ದಾರೆ ನಿರ್ವಾಹಕರು, ಅಲ್ಲಿ ನೋಡ್ತಾ ಇದ್ದಾರೆ ಜನ. ಅವನು ವಿಕೃತಿ ಮೆರಿತಾ ಇದ್ದಾನೆ ಅವ್ರಿಗೆ ಆ ಥರ ಮಾಡಿ ಅಂತ ಅಂದಾಗ ಈ ತರ ಹಲವಾರು ಸನ್ನಿವೇಶಗಳಲ್ಲಿ ಚಾಲಕರು ಮತ್ತು ನಿರ್ವಾಹಕರು ತುಂಬಾ ನೋವನ್ನ, ಹಲ್ಲೆಯನ್ನ ಅನುಭವಿಸ್ತಾ ಇದ್ದಾರೆ. ಹುಮ್ನಾಬಾದ್ ಡಿಪೋನಲ್ಲಿ ಈಗ ಇತ್ತೀಚೆಗೆ ನಡೆದಿರುವಂತಹ ವಿಷಯ ಇದು. ಅಲ್ಲಿ ಚಾಲಕರಿಗೆ ರಕ್ತ ಬರೋ ಹಾಗೆ ಹಿಡಿದು ಹೊಡೆದಿದ್ದಾರೆ ಅನ್ಯ ಭಾಷಿಕರು, ಅಲ್ಲಿಯವರು. ಬಾರ್ಡರ್ ಅಲ್ಲಿ ನಡೆದಿರುವಂತದ್ದು ಈ ವಿಷಯ ಕೂಡ ಬೆಳಕಿಗೆ ಬಂದಿಲ್ಲ, ಇದ್ರ ಬಗ್ಗೆ ಚರ್ಚೆ ನಡೆದಿಲ್ಲ, ಅವ್ರಿಗೆ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ. ಹಾಗಾದ್ರೆ ಇದು ಯಾವುದ್ರ ಬಗ್ಗೆನೂ ಕಾಳಜಿ ವಹಿಸದೆ, ಕಾಯ್ದೆನ ಮುಂಚೂಣಿಗೆ ತರದೆ ಇನ್ನೂ ಯಾಕೆ ಇವರು ಡಿಲೇ ಮಾಡ್ತಾ ಇದ್ದಾರೆ? ಯಾಕೆ ಈ ಕಾಯ್ದೆಗಳು ಆದಷ್ಟು ತ್ವರಿತ ಬೇಗದಲ್ಲಿ ಬರಬಾರದು? ಚಾಲಕರಿಗೆ ರಕ್ಷಣೆ ಯಾಕಿಲ್ಲ? ನಿರ್ವಾಹಕರಿಗೆ ರಕ್ಷಣೆ ಯಾವಾಗ ಎಲ್ಲಿ ಸಿಗತ್ತೆ? ಇನ್ನ ಎಷ್ಟು ಜೀವಗಳು ಹೋಗ್ಬೇಕು, ಎಷ್ಟು ಹಲ್ಲೆಗಳಾಗಬೇಕು ಗೊತ್ತಿಲ್ಲ. ಹಾಗಾದ್ರೆ ಯಾವಾಗ? ಇಷ್ಟೆಲ್ಲ ಮೇಡಮ್ ಅವರೇ, ಹುಮ್ನಾಬಾದ್ ಘಟಕದ ಪ್ರಕರಣ ಒಂದೇ ಅಲ್ಲ, ಈ ರೀತಿ ಅನೇಕ ಪ್ರಕರಣಗಳು ಹೊರಗಡೆ ಬರ್ತಾನೆ ಇಲ್ಲ. ಹಾಗೆ ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡು ಸುಮ್ಮನೆ ಆಗ್ತಿದ್ದಾರೆ. ನಾವು ಎಷ್ಟು ಅಂತ ಸಹಿಸ್ಕೊಳ್ಳೋದು ಹೇಳಿ? ಮೊನ್ನೆ ಬೆಂಗಳೂರು ಘಟನೆ, ಅಲ್ಲಿ ಹುಮ್ನಾಬಾದ್ ಘಟನೆ, ಬೆಂಗಳೂರು ಮತ್ತೆ ಅವತ್ತು ಯಾರೋ ನಿರ್ವಾಹಕನ ಮೇಲೆ ಮಹಿಳೆ ಹಲ್ಲೆ ಮಾಡಿದಂಥ ಘಟನೆ. ಹೌದು, ಇವೆಲ್ಲ ಅನೇಕ ಘಟನೆಗಳಲ್ಲಿ ನೋಡಿ, ಯಾವುದೇ ಒಬ್ಬ ನಿರ್ವಾಹಕ, ಯಾವುದೇ ಒಬ್ಬ ಚಾಲಕ ಅವ್ರ ವಿರುದ್ಧ ತಿರುಗಿ ಬೀಳ್ತೇ ಇಲ್ಲ. ಅವನಿಗೆ ಶಕ್ತಿ ಇಲ್ಲ ಅಂತ ಅಲ್ಲ. ಅವನು ಯಾರೋ ಒಬ್ಬ ಮರಾಠಿ ಪುಂಡನಿಗೆ ಅವನ 51 ವರ್ಷ ಆಗಿದ್ರು ಸಹ ಮಹದೇವ್ ಅವರಿಗೆ ಶಕ್ತಿ ಇಲ್ಲ ಅಂತಲ್ಲ. ಅವರ ಅಸಹಾಯಕತೆ, ಅವರು ಒಂದು ಚೌಕಟ್ಟಿನಲ್ಲಿದ್ದಾರೆ. ಅವರು 4 ಹೊಡೆದ್ರೆ ತಿರುಗಿಸಿ ಇವರು ಹೊಡೆಯುವಂತಹ ಶಕ್ತಿ ಇದೆ. ನಮ್ಮ ಕನ್ನಡಿಗರಿಗೆ ಆ ಶಕ್ತಿ ಇದೆ. ಒಮ್ಮೆ ಪುಲಕೇಶಿ ನೆನೆಸ್ಕೊಬಿಟ್ರೆ, ಚೆನ್ನಮ್ಮನ ನೆನೆಸ್ಕೊಂಡ್ರೆ, ರಾಣಿ ಚೆನ್ನಮ್ಮ ಅವ್ರು ನೆನೆಸ್ಕೊಂಡ್ರೆ, ನಮ್ಮ ರಾಯಣ್ಣ ಅವ್ರು ನೆನೆಸ್ಕೊಬಿಟ್ರೆ ಆ ಎಲ್ಲ ಶಕ್ತಿ 50 ಅಲ್ಲ 90 ವರ್ಷ ಆಗಿದ್ರು ಸಹ ಆ ಶಕ್ತಿ ಬರುತ್ತೆ. ಆ ಕನ್ನಡಿಗರಿಗೆ ಆ ಶಕ್ತಿ ಇದೆ. ಆದರೆ ನಾವು ಒಂದು ಚೌಕಟ್ಟಿನಲ್ಲಿದ್ದೀವಿ. ಈ ಸರ್ಕಾರದ ಸಾರಿಗೆ ನೌಕರರು ಎಂಬುವ ಚೌಕಟ್ಟಿನಲ್ಲಿದ್ದೀವಿ. ನಾವು ಅದಕ್ಕೆ ಧಕ್ಕೆ ತರಬಾರ್ದು. ಪ್ರಯಾಣಿಕರೇ ದೇವರು ಎನ್ನುವಂತಹ ಸಿದ್ಧಾಂತದಲ್ಲಿ ಸಂಸ್ಥೆ ಕೆಲಸ ಮಾಡ್ತಿದೆ. ಸುರಕ್ಷಿತ ಸೇವೆ ಕೊಡೋದೇ ಒಂದೇ ಉದ್ದೇಶ. ಹೌದು, ನಮ್ಮದು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡ್ತಿರೋದು ಅಷ್ಟೇ ಅಲ್ಲ. ಇದು ಸೇವಾ ಮನೋಭಾವದಿಂದ, ಲಾಭಕ್ಕಾಗಿ ಕೆಲಸ ಮಾಡ್ತಿರೋದಂಥ ಉದ್ದೇಶ ಅಲ್ಲ, ಸೇವಾ ಮನೋಭಾವದಿಂದ ಮಾಡ್ತಿರೋಂಥದ್ದು. ಆ ಚೌಕಟ್ಟಿನಲ್ಲಿದ್ದೀವಿ. ಸರ್ಕಾರಿ ನಿಗಮದ ನೌಕರ ಎನ್ನುವಂಥ ಚೌಕಟ್ಟಿನಲ್ಲಿ ಇದ್ದೀವಿ ಅಂತೇಳಿ ತಿರುಗಿ ಬಿದ್ದಿಲ್ಲ ಅಷ್ಟೇ. ನಾವೆಲ್ಲ ಒಂದಾಗಿ 1 ಲಕ್ಷ ಜನ ನೌಕರರು ಸಹ ಒಂದಾಗಿ ಬೆಳಗಾವಿ ಹೋಗಿದ್ರೆ ಇಡೀ ಬೆಳಗಾವಿ ಉಸಿರು ಕಟ್ಟುವಂತಹ ವಾತಾವರಣ ಸೃಷ್ಟಿ ಆಗುತ್ತೆ. ನಮ್ಗೆ ಆ ಶಕ್ತಿ ಇಲ್ಲ ಅಂತೇನಲ್ಲ. ಒಂದು ವ್ಯವಸ್ಥೆಯಲ್ಲಿದ್ದೀವಿ, ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀವಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಸುಮ್ಮನಿದ್ದೀವಿ. ನಾವೀಗ ಎಲ್ಲ ಸೇರಿ ಒಗ್ಗಟ್ಟಾಗಿ ಸಿಡಿದಿದ್ರೆ ಅದ್ರ ಪರಿಣಾಮ ಬೇರೆ ರೀತಿ ಇರುತ್ತೆ. ಹಾಗಾದ್ರೆ ನಿಮ್ಮ ಮನವಿ ಯಾರಿಗೆ ಸರ್? ಇವಾಗ ಯೂನಿಯನ್ ಲೀಡರ್ಸ್ಗ, ಅಧಿಕಾರಿಗಳಿಗ, ಸಾರಿಗೆ ಅಧಿಕಾರಿಗಳಿಗ, ಮುಖಂಡರುಗಳಿಗ, ಸರ್ಕಾರದ ಸಾರಿಗೆ ಸಚಿವರಿಗ, ಸರ್ಕಾರಕ್ಕ ಯಾರಿಗೆ ನಮ್ಮ ಮನವಿ? ಯಾರಿಗೆ ಬೇಕು ಇವರೆಲ್ಲರ ಕಾಳಜಿ? ನಮ್ಮ ಚಾಲಕರ ಸುರಕ್ಷತೆಗೆ, ನಿರ್ವಾಹಕರ ಸುರಕ್ಷತೆಗೆ, ನಮ್ಮದು ಅನ್ನುವ KSRTC ಬಸ್ಸಿನ ಸುರಕ್ಷತೆಗಾಗಿ ನಮ್ಮ ಮನವಿ ಯಾರಿಗೆ? ನಮ್ಮ ಮನವಿ ಅಷ್ಟೇ ಅಲ್ಲ, ಒತ್ತಾಯ ಪ್ರತಿಯೊಬ್ಬರಿಗೂ, ಪ್ರಯಾಣಿಕರಿಂದ ಹಿಡಿದು ಸರ್ಕಾರದವರೆಗೂ ಸಹ ನಮ್ಮ ಮನವಿ, ನಮ್ಮ ಒತ್ತಾಯ ಏನಪ್ಪ ಅಂದರೆ, ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅಪಾರ ಕಾಳಜಿ ಇದೆ ಅಂತೇಳಿ ನಿಮ್ಮನ್ನು
ಕನ್ನಡದ ರಾಮಯ್ಯ ಅಂತೇಳಿ ಕರೀತಾರೆ. ಹೌದು. ನಾವು ಸಹ ನಿಮ್ಮನ್ನ ಕನ್ನಡದ ರಾಮಯ್ಯ ಅಂತ ಕರೆದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಒಬ್ಬ ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಸಾರಿಗೆ ನೌಕರ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯಲ್ಲಿ ಇರುವಂತಹ 100ಕ್ಕೆ 100 ಭಾಗವೂ ಸಹ ಎಲ್ಲ ಕನ್ನಡದ ನೌಕರರಿದ್ದೀವಿ, ಎಲ್ಲ ಕನ್ನಡಿಗರೇ ಇದ್ದೀವಿ. ಹಾಗಾಗಿ ಕನ್ನಡದ ರಾಮಯ್ಯರಾಗಿರುವಂತಹ ನೀವು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ, ಸಾರಿಗೆ ನೌಕರರಿಗಾಗಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ತಗೋಬರ್ರಿ. ಸಾರಿಗೆ ನೌಕರರ ಸಂರಕ್ಷಣಾ ಕಾಯ್ದೆ ಅಂತೇಳಿ ನಮ್ಮ ಮೇಲೆ ಹಲ್ಲೆ ಮಾಡಿದಂಥವ್ರಿಗೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವಂತಹ ಕಾಯ್ದೆಯನ್ನು ಜಾರಿ ಮಾಡಿ ಅಂತೇಳಿ ಕನ್ನಡದ ರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಕನ್ನಡದ ರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ ನಾನು. ದಯವಿಟ್ಟು ಪೊಲೀಸ್ ಇಲಾಖೆಯವರು ಸಹ ಅರ್ಥ ಮಾಡ್ಕೋಬೇಕು. ನಿಮ್ದು ಪಬ್ಲಿಕ್ ಸರ್ವಿಸು, ನಮ್ದು ಪಬ್ಲಿಕ್ ಸರ್ವಿಸು. ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ಯಾರ್ದೋ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿರೋ ಘಟನೆಗಳಲ್ಲ ಇವು. ಕರ್ತವ್ಯ ಮಾಡುವಂತ ಸಂದರ್ಭದಲ್ಲಿ ನಿರ್ವಾಹಕರ ಮೇಲೆ, ಚಾಲಕರ ಮೇಲೆ ಹಲ್ಲೆ ಮಾಡಿರುವಂತಹ ಸಂದರ್ಭ ಇದು, ಹಲ್ಲೆ ಮಾಡಿರುವಂತಹ ಪ್ರಕರಣಗಳು. ಹಾಗಾಗಿ ದಯಮಾಡಿ ಪೊಲೀಸ್ ಇಲಾಖೆಯವರು ಸಹ ಪ್ರಕರಣ ದಾಖಲೆ ಮಾಡುವಾಗ ಇನ್ನೊಬ್ಬ ಕಂಪ್ಲೇಂಟ್ ಕೊಟ್ಟ ಅಂತೇಳಿ ಅವ್ರ ಪರವಾಗಿ ದಾಖಲೆ ಮಾಡಬೇಡಿ. ಅವರು ಕೂಡ ಪಬ್ಲಿಕ್ ಸರ್ವೆಂಟು, ನಾವು ಪಬ್ಲಿಕ್ ಸರ್ವೆಂಟು ಅನ್ನುವಂತಹ ಮನೋಭಾವದಲ್ಲಿ ಇಟ್ಕೊಂಡು ನಮಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆಯವರು ಸಹ ಮಾಡಬೇಕಾಗಿದೆ. ಹೌದು, ಜವಾಬ್ದಾರಿಯುತವಾದ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ನಿರ್ವಹಿಸಬೇಕಾಗಿದೆ, ನಿರ್ವಹಿಸಬೇಕೇ ಬೇಕು. ಯಾಕೆ ಅಂದ್ರೆ ಇದು ನಮ್ಮವರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ, ಹಲ್ಲೆ ನಡೀತಾ ಇದೆ ಎನ್ನುವಾಗ ಹಲ್ಲೆಗೆ ಒಳಪಟ್ಟ ಮನುಷ್ಯನ ಮೇಲೆ ನೀವೊಂದು ಕೇಸ್ ಹಾಕ್ತೀರಿ, ಪೋಸ್ಕೋ ಕೇಸ್ ಹಾಕ್ತೀರಿ ಅಂತ ನೀವು ಅಂದ್ಕೊಂಡಾಗ ಅಲ್ಲಿ ಏನು ನಡೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆನೆ ನಡೆದಿರಲ್ವಾ? ಏನು ಮಾಡ್ತಾ ಇದೆ ಕಾನೂನು ಸುವ್ಯವಸ್ಥೆ, ಎಲ್ಲಿದೆ, ಯಾರಿಗೆ ನೀವು ಜವಾಬ್ದಾರಿಯುತವಾಗಿ ನಡ್ಕೊಂತಾ ಇದ್ದೀರಿ ಅನ್ನೋದನ್ನ ಗಮನಿಸಿ ಅಂತ ನಮ್ಮ ಇವರು ಹೇಳ್ತಾ ಇದ್ದಾರೆ. ಹಾಗೇನೆ ಇದೊಂದೇ ಕೇಸಲ್ಲ ಸರ್, ಎಷ್ಟೋ ಸಾರಿ ಚಪ್ಪಲಿ ತಗೊಂಡು ಒಬ್ಬ ಕಾರ್ಯನಿರ್ವಾಹಕನಿಗೆ ಹಿಗ್ಗಾಮುಗ್ಗ ಹೊಡೆದು ಮುಖ ಮೂತಿ ತೀಡಿ ರಕ್ತ ಬರುವಷ್ಟು ಹೊಡೆದಿದ್ದಾರೆ ಸರ್. ಎಷ್ಟೋ ಇದಾಗಿದೆ. ಹೆಣ್ಣುಮಕ್ಳು ಹೊಡೆದಿರೋ ಕೇಸ್ಗಳಿದೆ. ನಾನು ಹೇಳೋದು, ಹೆಣ್ಣುಮಕ್ಳು ನಿಮಗೆ ನಮ್ಮ ಸಾರಿಗೆ ಸಚಿವರು ಇವತ್ತು ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅಲ್ವಾ, ಒಂದು ಮುಕ್ತವಾಗಿ ನೀವು ಓಡಾಡ್ಕೊಂಡು ಬನ್ನಿ ಅಂತ ಬಿಟ್ಟಿದ್ದಾರೆ. ಅಂದಾಕ್ಷಣ ನೀವು ಪ್ರಬಲೆ ಆಗಿದ್ದೀರಾ. ಆದ್ರೆ ಆ ಪ್ರಬಲತೆಯನ್ನ ಯಾವ ರೀತಿನಲ್ಲಿ ತೋರಿಸ್ಬೇಕು, ಯಾರ ಮೇಲೆ ತೋರಿಸ್ಬೇಕು, ಹೇಗೆ ತೋರಿಸ್ಬೇಕು ಅನ್ನೋದನ್ನ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗೆ ಎಲ್ಲರೂ ಕೂಡ ಈ ಕರ್ತವ್ಯವನ್ನ ನಿರ್ವಹಿಸಬೇಕು. ಕಾನೂನು ಕ್ರಮ ಕೈಗೊಳ್ಳುವ ಮುಂಚೆ ಅಲ್ಲಿ ಏನು ನಡೆದಿದೆ, ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ಪರಿಶೀಲನೆ ಮಾಡಿ ನಂತರ ತೆಗೆದುಕೊಳ್ಳುವ ಕಾರ್ಯ ಎಲ್ಲರದಾಗಿರುತ್ತೆ. ಈ ಹೊಣೆ ಒಬ್ಬ ವ್ಯಕ್ತಿದೆ ಆಗಿರೋದಕ್ಕೆ ಸಾಧ್ಯನೇ ಇರೋದಿಲ್ಲ ಅಂತ ಹೇಳ್ತಾ, ನೀವು ಹೇಳಿದಾಗೆ ಈ ಸಂರಕ್ಷಣಾ ಕಾಯ್ದೆ ಅತಿ ವೇಗದಲ್ಲಿ ಈಗ ಜಾರಿಗೆ ಬರಬೇಕು. ನಮ್ಮ ನೌಕರರ ರಕ್ಷಣೆ ಆಗಿಲ್ಲ ಅಂತಂದ್ರೆ ಯಾರು ಸಾರಿಗೆ ಓಡಿಸಕ್ಕೆ ಬರ್ತಾರೆ ಸರ್? ಯಾರು ಕಾರ್ಯನಿರ್ವಹಿಸಕ್ಕೆ ಬರ್ತಾರೆ? ಯಾರು ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುವ ಕೆಲಸವನ್ನ ಮಾಡ್ತಾರೆ? ಹೇಳಿ ನೋಡೋಣ. ಮೇಡಮ್ ಅವರೇ, ನೀವು ಹೇಳಿ ಸತ್ಯ. ಹೌದು, ನಾನು ಪ್ರಯಾಣಿಕ ದೇವರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ರೀತಿ ಘಟನೆಗಳು ಆಗದಿರೋ ರೀತಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಕೂಡ ಇದೆ. ಎಲ್ಲೋ ಈ ರೀತಿ ಘಟನೆಗಳು ಆಗುವಂಥ ಸಂದರ್ಭದಲ್ಲಿ ಬಸ್ನಲ್ಲಿರೋ ನೀವೆಲ್ಲರೂ ಸಹ ಅದನ್ನು ವಿರೋಧಿಸುವಂಥ ಕೆಲಸ ಮಾಡಿ. ಹೌದು, ಸಾರಿಗೆ ನೌಕರ ಜೊತೆ ನಿಂತ್ಕೊಳ್ಳಿ. ಬಸ್ ಏನಾರ ಅರ್ಧ ಗಂಟೆ, ಒಂದು ಕಾಲು ಗಂಟೆ ಲೇಟಾಗಿ ಬಂದಂಥ ಸಂದರ್ಭದಲ್ಲಿ ಹೌದು, ಆ ನಿರ್ವಾಹಕನ ಮೇಲೆ, ಚಾಲಕನಿಗೆ ಬೈಯುವಂತಹ ಘಟನೆಗಳನ್ನ ನೋಡಿದ್ದೀವಿ ನಾವು. ಆ ರೀತಿ ಮಾಡಬೇಡಿ. ಅದು ತಡವಾಗಿ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಇವತ್ತಿನ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಬರಬೇಕು ಅಂತ ಅಂದರೆ ಅದು ಸುಮ್ಮನೆ ಅಲ್ಲ. ಇವತ್ತು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಿಮ್ಮ ಕಾರ್ನಲ್ಲಿ ಹೋಗ್ಬಿಟ್ರೆ ಅಪ್ಪ ಸುಸ್ತಾಯಿತು ಅಂತೇಳಿ ಕಾರ್ ಇಳಿಯುವಂತಹ ವ್ಯವಸ್ಥೆ ಇದೆ. ಅಷ್ಟು ಸುಸ್ತಾಗುತ್ತೆ, ದೇಹ ದಣಿಸುತ್ತೆ. ಅಂಥದ್ರಲ್ಲಿ ಬೆಳಗಿಂದ ಸಂಜೆವರೆಗೂ ಒಂದು ಮೂಲೆಯಿಂದ ಇನ್ನೊಂದು ಮೂಲಕ್ಕೆ, ರಾಜಧಾನಿಯಿಂದ ಹಿಡಿದು ಆ ಬೀದರ್ವರೆಗೂ ಕೂಡ ಅವನು ಚಾಲನೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ. ಅವನ ಕಣ್ಣನ್ನು ಸಹ ಮುಚ್ಚದಂತೆ ನನ್ನ ಹಿಂದೆ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಸುರಕ್ಷಿತವಾಗಿ ತಲುಪಿಸ್ಬೇಕು ಅಂತೇಳಿ ಅವನು ಚಾಲನೆ ಮಾಡ್ತಿರ್ತಾನೆ. ಅವನಿಗೆ ಇನ್ನೊಂದು ಲೇಟಾಗಿ ಹೋಗ್ತಿದ್ದಾನೆ, ಅವನು ಸ್ಪೀಡಾಗಿ ಓಡಿಸ್ತಾ ಇಲ್ಲ ಅನ್ನೋದನ್ನೆಲ್ಲ ಬಿಡಿ.
ಅಂತೇಳಿ ನಾನು ವಿಶೇಷವಾಗಿ ಪ್ರಯಾಣಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನೀವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಸಾರಿಗೆ ನೌಕರ ಜೊತೆಗೆ ನಿಂತ್ಕೊಳ್ಳಿ, ನಾವು ಸಹ ನಿಮಗೆ ಒಳ್ಳೆಯ ಸೇವೆಯನ್ನು ಕೊಡ್ತೀವಿ ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ತುಂಬ ಚೆನ್ನಾಗಿ ಮಾತಾಡಿ, ಹೋರಾಟ ಅಷ್ಟೇ ಅಲ್ಲ, ಸಾಮಾಜಿಕ ಕಾಳಜಿ ಬರಬೇಕು, ಸಾಮಾಜಿಕ ಜವಾಬ್ದಾರಿ ಎಲ್ಲರಲ್ಲೂ ಇರಬೇಕು, ಜನಗಳಲ್ಲಿ ಮುಖ್ಯವಾಗಿರಬೇಕು. ಪ್ರಯಾಣಿಸೋ ನಮ್ಮನ್ನು ಕರ್ಕೊಂಡು ಹೋಗೋ ಚಾಲಕ ಮತ್ತು ನಿರ್ವಾಹಕನಿಗಷ್ಟೇ ಅಲ್ಲ, ಅಲ್ಲಿ ಕೂತ್ಕೊಂಡು ಹೋಗೋ ಎಲ್ಲ ಜನರಲ್ಲೂ ಇದು ನಮ್ಮದು ಅನ್ನುವ ಭಾವನೆ, ಅದೊಂದು ಸಾಮಾಜಿಕ ಕಾಳಜಿ ಇರಬೇಕು ಅಂತ ಹೇಳ್ತಾ, ಹಾಗೆ ನಮ್ಮನ್ನು ಕಾಯುವಂತಹ ಕೆಲಸ ಮಾಡ್ತಾ ಇರುವಂತಹ ಪೊಲೀಸ್ ಇಲಾಖೆ ಆಗಲಿ, ಸಾರಿಗೆ ಸಂಸ್ಥೆಯ ಇಲಾಖೆಯಲ್ಲಿರುವ ಯೂನಿಯನ್ಗಳಾಗಲಿ, ಲೀಡರ್ಗಳಾಗಲಿ, ಮುಖಂಡರುಗಳಾಗಲಿ, ಅವರು ಕೂಡ ಈ ಒಂದು ಚಾಲಕರ ಹಾಗೂ ನಿರ್ವಾಹಕರ ಸಂರಕ್ಷಣೆಗೋಸ್ಕರ ಒಂದು ಕಾಯ್ದೆನ ತರಿಸುವಲ್ಲಿ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತಂದು ಅದು ಬಹು ಬೇಗ ಬಂದು ತಲುಪಲಿ ಅಂತ ಹೇಳಿದ್ರಿ. ಇದೆಲ್ಲ ಬೇಗನೆ ಆಗಲಿ, ನಮ್ಮ ನಿರ್ವಾಹಕರಿಗೆ, ನಮ್ಮ ಚಾಲಕರಿಗೆ ಸಂರಕ್ಷಣೆ ಸಿಗಲಿ ಅಂತ ಕೇಳ್ತಾ, ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಚಾನಲ್ ಪರವಾಗಿ ನೀವು ಪ್ರೀತಮ್ ಅವರು, ನಮ್ಮ ರಕ್ಷಣಾ ವೇದಿಕೆಯ ಕನ್ನಡ ಪರ ಹೋರಾಟಗಾರರು, ಮುಂಚೂಣಿಯಲ್ಲಿದ್ದಾರೆ ಇವರು, ಇವ್ರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹಾರೈಸುತ್ತಾ ನಮ್ಮ ಇವತ್ತಿನ ಈ ಮಾತುಕತೆಯನ್ನು ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ಲ ಸಾರಿಗೆ ನೌಕರರಿಗೆ ಒಳ್ಳೆಯದಾಗಲಿ.